ಮೋದಿ ಅವರ ಅಪೇಕ್ಷೆಯಂತೆ ಆಗಸ್ಟ್ 15ರಂದು ಎಲ್ಲರೂ ತಮ್ಮ ಮನೆಯ ಮೇಲೆ ಹೆಮ್ಮೆಯಿಂದ ಧ್ವಜವನ್ನು ಹಾರಿಸಿ ದೇಶದ ಏಕತೆ ಕೈಜೋಡಿಸಬೇಕು, ಸ್ವಾತಂತ್ರ್ಯದ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ದೇಶಭಕ್ತಿಯನ್ನ ಸ್ಮರಿಸಬೇಕು ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಬಲ ಅಭ್ಯರ್ಥಿ ಅನಿಲ್ ಕುಮಾರ್ ಹೇಳಿದರು. ಪಟ್ಟಣದಲ್ಲಿ ಶುಕ್ರವಾರದಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಯಾತ್ರೆಯನ್ನು ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಹರ್ ಘರ್ ತಿರಂಗಾ ಯಾತ್ರೆ ಅಭಿಯಾನದ ಅಂಗವಾಗಿ ತಳಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ತ್ರಿಶೂಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಿರಂಗ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು. ತಳಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನ್ನಾಯಗನಹಳ್ಳಿ ಮಲ್ಲೇಶ್ ಮಾತನಾಡಿ 140 ಕೋಟಿ ಭಾರತೀಯರ ಸ್ವಾಭಿಮಾನದ ತ್ಯಾಗ ಬಲಿದಾನದ ಪ್ರತೀಕ ಪ್ರಧಾನಿ ನರೇಂದ್ರ ಮೋದಿಯವರ ಆದೇಶದಂತೆ ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ನಿಕಟಪೂರ್ವ ಅಧ್ಯಕ್ಷ MYT ಸ್ವಾಮಿ ಮಾತನಾಡಿದರು. ತಳಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ್, ಓಬಯ್ಯನಹಟ್ಟಿ ಪರ್ವತಯ್ಯ, ಪಿ ಶಿವಣ್ಣ, ಬೆಂಕಿ ಶಿವಗೋವಿಂದಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಹರೀಶ್ ಟಿಟಿ, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. भारत माता की जय, भारत माता की जय. एन्ने बरले ಒಗ್ಗಟ್ಟಿರಲಿ, एन्ने बरले ಒಗ್ಗಟ್ಟಿರಲಿ. भारत माता की जय. ವಂದೇ ಮಾತರಂ. 10ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವತಂತ್ರ ಬಂದು 80 ವರ್ಷಗಳಾದಂಥ ಈ ಸಂದರ್ಭದಲ್ಲಿ ಭಾರತ ದೇಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಎಲ್ಲ ರಂಗದಲ್ಲೂ ಪ್ರಥಮ ಸ್ಥಾನದತ್ತ ತಲುಪಲಾಗ್ತಾ ಇದೆ. ಹಾಗಾಗಿ ಏನು ನಮ್ಮ ಯುವ ಪೀಳಿಗೆ ಇದೆ, ಯುವ ಪೀಳಿಗೆಯಲ್ಲಿ ಸ್ವತಂತ್ರದ ಜವಾಬ್ದಾರಿಯನ್ನು ತರಲಿಕ್ಕೆ ಹರ್ ಘರ್ ತಿರಂಗ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ನಾವೇನಿವತ್ತು ಬೈಕ್ ರ್ಯಾಲಿ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ಈ ಜೆನ್ಜಿ ಅಂತ ಏನಿದ್ದಾರೆ, ಈ ಜೆನ್ಜಿಗಳಲ್ಲಿ ಸ್ವತಂತ್ರದ ಪ್ರಜ್ಞೆಯನ್ನು ತಂದು ಭಾರತ ಮಾತೆಯ ಬಗ್ಗೆ ಇರುವಂತಹ ಗೌರವವನ್ನು ಹೆಚ್ಚಿಸಿ, ಹೇಗೆ ನಮ್ಮ ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಬೇರೆ ಕಡೆ ಹೋದರೆ ನಮಗೆ ಯಾವ ರೀತಿ ನಮ್ಮೆಲ್ಲರಿಗೂ ಗೌರವ ಸಿಗ್ತಾ ಇದೆ, ಮುಂಚೆ ಇದ್ದಂತಹ ಪರಿಸ್ಥಿತಿಗಳು ಈಗಿಲ್ಲ. 80 ವರ್ಷದ ಹಿಂದೆ ಭಾರತ ಸ್ವತಂತ್ರ ಪಡೆದಾಗ ನಮ್ಮನ್ನು ಹಾವಾಡಿಗರ ದೇಶ ಅಂತ ಕರೀತಾ ಇದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ದೇಶಗಳಿಂದ ಮುಂಚೆ ಎಲ್ಲ ರಂಗದಲ್ಲಿ, ಟೆಕ್ನಾಲಜಿಯಲ್ಲಿರ್ಬೋದು, ಬಾಹ್ಯಾಕಾಶದಲ್ಲಿರ್ಬೋದು, ನಮ್ಮ ಸೈನಿಕ ಶಕ್ತಿಯಲ್ಲಿರ್ಬೋದು, ಭಾರತ ದೇಶ ಎಲ್ಲ ರಂಗಗಳಲ್ಲಿ ಯಶಸ್ಸನ್ನು ಸಾಧಿಸಿ ನರೇಂದ್ರ ಮೋದಿಯವರು 3ನೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದಿಸಿ ನಿಮ್ಮ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ದಿನ ನಾವೇನು ಹರ್ ಘರ್ ತಿರಂಗ ಯಾತ್ರೆಯನ್ನು ಭಾಳ ಅದ್ಧೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಎಲ್ಲ ನಮ್ಮ ಯುವಕರು, ನಮ್ಮ ಕಾರ್ಯಕರ್ತರು ಒಂದು ಬೈಕ್ನಲ್ಲಿ ಎಲ್ಲ ಒಂದು ರಾಷ್ಟ್ರೀಯ ಬಾವುಟವನ್ನು ಕಟ್ಟಿಕೊಂಡು ಭಾಳ ಸಂತೋಷವಾಗಿ ಎಲ್ಲ ಕಡೆಯೂ ಮಾಡಿದರು. ಇದರ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಭಾರತದ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಯುವ ಪೀಳಿಗೆಗೆ ಮತ್ತು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಏನಾಗಿದೆ ಅಂತಂದರೆ ರಾಷ್ಟ್ರಗೀತೆ ಅಂದ್ರೇನು, ರಾಷ್ಟ್ರೀಯ ಬಾವುಟ ಅಂದ್ರೇನೋ ಒಂದು ಪ್ರಜ್ಞೆ ಇಲ್ದಂಗಾಗಿದೆ. ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ವಂದೇ ಮಾತರಂನ ರಾಷ್ಟ್ರಗೀತೆಯನ್ನು ಕಡ್ಡಾಯಗೊಳಿಸತಕ್ಕಂಥ ಆದೇಶವನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನೇತೃತ್ವದ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸಾಗಿದೆ. ಅಂದರೆ ಯಾರು ಅದನ್ನು ಕಡ್ಡಾಯವಾಗಿ ಆಡಬೇಕು, ಆಡಲಿಲ್ಲ ಅಂತಂದರೆ ಅದಕ್ಕೆ ತನ್ನದೇ ಆದ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಉದ್ದೇಶ ಇಷ್ಟೇ ಅಂದರೆ ನರೇಂದ್ರ ಮೋದಿಯವ್ರದ್ದು ಮೇನ್ ಉದ್ದೇಶ ಏನು ಅಂದರೆ ಪ್ರಜ್ಞೆಯನ್ನು ಬೆಳೆಸಬೇಕು. ವಿಶೇಷವಾಗಿ ಯುವಕರಲ್ಲಿ ಶಾಲಾ ಮಕ್ಕಳಲ್ಲಿ ಬೆಳೆಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗಳಲ್ಲಿ ಈ ದೇಶಭಕ್ತಿ, ಒಂದು ಸೈನಿಕರ ಬಗ್ಗೆ ಒಂದು ಅಭಿಮಾನ ಬರ್ತಕ್ಕಂಥ ಇದನ್ನು ಸಮೇತ ಮಾಡಿದ ಒಂದು ಕಾರ್ಯಕ್ರಮನ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಮೇತ 13, 14, 2 ದಿವಸ ತಿರಂಗ ಯಾತ್ರೆ ನಡೀತೈತೆ. 15 ದಿವಸ ಕೆಂಪುಕೋಟೆಯ ಮೇಲೆ ನಮ್ಮ ಜನತೆವೆತ್ತ ಪ್ರಧಾನಮಂತ್ರಿಗಳು ಕೆಂಪುಕೋಟೆ ಮೇಲೆ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಒಟ್ಟಾರೆ ಇದರ ಉದ್ದೇಶ ಏನು ಅಂತಂದರೆ ಜನರಲ್ಲಿ ರಾಷ್ಟ್ರೀಯ ಒಂದು ಭಾವನೆಯನ್ನು ಪ್ರಚೋದಿಸ್ತಕ್ಕಂಥ, ರಾಷ್ಟ್ರೀಯ ಭಾವನೆಯನ್ನು ಉತ್ತೇಜನಗೊಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಇವತ್ತಿನ ಯಶಸ್ವಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡಗಳಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ಏನು ನಾವು ಹರ್ ಘರ್ ತಿರಂಗ ಯಾತ್ರೆಯ ಪ್ರಯುಕ್ತ ಏನು ಇವತ್ತು ಬೈಕ್ ರ್ಯಾಲಿ
ಒಂದು ಬೈಕ್ ಶೋಭಾಯಾತ್ರೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಮ್ಮ ಮುಖಂಡರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು, ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರ ಆಶಯದಂತೆ ಹರ್ ಘರ್ ತಿರಂಗ, ಮನೆ ಮನೆಗೂ ಬಾವುಟವನ್ನು ಹಾರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಧಾನಮಂತ್ರಿ 2014ರಿಂದನೂ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಇದರ ಉದ್ದೇಶ ಈಗಾಗಲೇ ನಮ್ಮ ಸರ್ ಹೇಳಿದರು, ಅದೇ ಯುವ ಪೀಳಿಗೆಯಲ್ಲಿ ಏನು ನಮ್ಮ ಸ್ವತಂತ್ರ ದಿನಾಚರಣೆಯ ಒಂದು ಸ್ವತಂತ್ರದ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಯುವಕರಲ್ಲಿ ಜಾಗೃತಿ ಮೂಡಿಸಿ ಈ ಭಾರತವನ್ನು ವಿಶ್ವಗುರು ಆಗಲಿಕ್ಕೆ ಏನು ದಾಪುಗಾಲು ಇಟ್ಟಿದೆ ಅದಕ್ಕೆ ಕೈ ಜೋಡಿಸುವಂಥ ಒಂದು ಯುವಕರಲ್ಲಿ ಮನವಿ ಮಾಡಬೇಕಂತ ಹೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.